ಶ್ಯಾಮ್ ಶ್ಯಾಮ್, ಏನು ನೀನು ಅಷ್ಟು ಅವಮಾನ ಆದ್ರೂ ನಗ್ತಾ ಇದೆಯಲ್ಲೋ? ದೀಪು, ಅದನ್ನ ಅವಮಾನಕ್ಕೆ ಯಾಕೋ ಅನ್ಕೋಬೇಕು? ಏನ? ಅದು ಒಂದು ಅನುಭವ ಕಣ. ಏಯ್, ಹುಷಾರಾಗಿದ್ಯಾ ಅಥವಾ ಡಾಕ್ಟರ್ ಫೋನ್ ಮಾಡ್ಲಾ? ನೀನ್ ಹೇಳಿದ್ದೇ ಕರೆಕ್ಟ್ ಕಣೋ. ಬೇರೆಯವರೆಲ್ಲ ಒಂಥರ ಆದ್ರೆ ಇವಳೇ ಬೇರೆ. ಏನಂದಿದ್ ನೀನು? ರಾಂಗ್ ನಂಬರ್. ರಾಂಗ್ ನಂಬರ್ ಆದ್ರೆ ಅವಳ ಬುದ್ಧಿವಂತಿಕೆ, ಹಠ, ಆಹ್, ಹ್ಯಾಟ್ಸ್ ಆಫ್. ಅಲ್ವೋ, ಇಷ್ಟೆಲ್ಲ ಆದ್ಮೇಲೂ ನಿನ್ಗೇನು ಅನಿಸ್ತಾ ಇಲ್ವಾ? ಏನನ್ಸ್ಬೇಕೋ? ಹುಡುಗಿ ಅಲ್ವೇನೋ ಅವಳು? ಲವ್, ಏನಾಯ್ತು ನಿಂಗೆ? ಜ್ಞಾನೋದಯ. ಇಲ್ಲ ಕಣೋ ದೀಪು, ನನ್ಗೇನಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣೋ ಇನ್ನು. ಆದ್ರೂ ಒಂದಂತೂ ನಿಜ, ಅವಳು ನನ್ನ ಜೀವನನೇ ಬದಲಾಯಿಸ್ಬಿಡ್ಲು ಕಣೋ. ಹಳೆ ಶ್ಯಾಮ್ ಸತ್ತ, ಇವತ್ತಿಂದ ಹೊಸ ಶ್ಯಾಮ್ ಹುಟ್ಟಿದಾನೆ ಕಣೋ. ಹಾ, ಅಲ್ವೋ, ಅವಳ ಡ್ರಾಯಿಂಗ್ ಫೈಲ್ ಆಗೋ ತೆಗೆದ್ಲು. ನಾನೊಂದು ಗಂಟೆ ಅವಕಾಶ ಕೊಟ್ಟಾಗ ಹೇಗೋ ತೆಗ್ದಿರ್ತಾಳೆ, ಅದು ಮುಖ್ಯ ಅಲ್ಲ ಕಣೋ. ದೀಪು, ನಾನು ಅವಳು ಸುತ್ತ ಬಲೆ ಹೆಣದೆ. ಅವಳು ಸಿಕ್ಕಾಕೊಂಡಾಗ ನನ್ನ ಆಸೆ ತೀರ್ಸ್ಕೊಳ್ಳೋಕೆ ನೋಡಿದೆ. ಅವಳು ಅದನ್ನ ನಂಗೆ ತಿರುಗಿಸಿ ನನ್ನೇ ಸಿಕ್ಕಾಕ್ಸ್ಬಿಟ್ಲು. ಆ ಅವಕಾಶನ ನನ್ನೇ ಸೇರಿ ತೀರ್ಸ್ಕೊಳ್ಳೋಕೆ ಉಪಯೋಗಿಸ್ಕೊಳ್ಬೋದಾಗಿತ್ತಲ್ಲ, ಅದು ಹಾಗೆ ಮಾಡಿದ್ಲ ಅವಳು. ಗ್ರೇಟ್, ಶಿ ಸಿಂಪ್ಲಿ ಗ್ರೇಟ್. ನೋಡು, ತಗೋ ಫೋನ್ ತಗೋ, ನಾಳೆ ಫೋನ್ ಮಾಡಿ ಮಾತಾಡಬೇಕು. ಲೋ ಶ್ಯಾಮ್, ನಾ ಸಾರಿ ಕೊಡ್ಬೇಕು. ಅರುಣ್, ಎಲ್ಲ ಹೋಗ್ತಿದ್ದೀರಾ? ನನ್ ಬಿಡು ಸ್ವಪ್ನ, ಅವ್ನು ಈಗಲೇ ಮುಗಿಸ್ಬಿಟ್ಟು ಬರ್ತೀನಿ. ಏನಾಗಿದೆ ನಿಮ್ಗೆ? ನಿಂತ್ಕೊಳ್ಳಿ. ಆವೇಶದಲ್ಲಿ ಏನೋ ಒಂದ್ ಮಾಡ್ಬಿಡೋ ಸಂದರ್ಭನ ಇದು? ನನ್ಗೇನು ಒಂದ್ ಸಿಟ್ಟಿಲ್ವಾ? ಹಾಗಂತ ನಮ್ ಕೈಲಾಗ್ದಿರೋ ಕೆಲಸ ಮಾಡ್ತೀವಿ ಅಂತ ಹೊರಡ್ಬೇಕಾ? ಹಂಗಂದ್ರೇನು? ನಿಜವಾಗ್ಲೂ ಕೊಂದಾಕ್ತೀನಿ ಅವನ್ನ. ಕೊಂದು ಜೈಲಿಗೆ ಹೋಗ್ಬೇಕಾ? ಅದಾ ನಿಮ್ಮ ಆಸೆ? ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ನೆನ್ನೆ ನಾನು ಅವನಿಗೆ ಸಾಕಷ್ಟು ಅವಮಾನ ಮಾಡಿದ್ದೀನಿ. ಮುಂದೇನ್ ಮಾಡ್ಬೇಕು ಯೋಚನೆ ಮಾಡಿ ಅಂದ್ರೆ. ಸ್ವಪ್ನ, ನನ್ನ ಸ್ವಭಾವ ನಿಂಗೆ ಚೆನ್ನಾಗಿ ಗೊತ್ತು. ಯಾವ್ದನ್ನು ಒಳಗಿಟ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ ನನಗೆ. ಸರಿ, ಆದ್ರೆ ಯೋಚನೆ ಮಾಡಿ. ನೆನ್ನೆ ಅವನೇನಾದ್ರೂ ನನ್ ಮೇಲೆ ಬಲಾತ್ಕಾರನೇ ಮಾಡಿದಿದ್ರೆ ತಡಿಯಕಲ್ಲಿ ಯಾರಿದ್ರು? ನಾನೇನ್ ಮಾಡಕ್ಕಾಗ್ತಿತ್ತು?